ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವಾ? ಕಮಾಂಡರ್ ಆಗಿ ಒಬ್ಬ ಆರ್ಮಿ ಆಗಿ ಕೈ ಕಚ್ಚಿ ತಲೆಯಲ್ಲೆಲ್ಲ ಬೈಕೆಲ್ಲ ಎತ್ತಿ ಬಿಸಾಕಿದ್ದಾರೆ. ಈ ಥರ ಮಾಡಿಬಿಟ್ಟು ಈಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಇಶ್ಯೂ ಆಗ್ತಾಯಿತ್ತು. ಆದರೂ ನಾವು ಆ ಥರ ಬೇಡ, ಇದೇನು ಚಿಕ್ಕದಾಗಿ ಆಗಿದೆ ಅಂತೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದರೆ ಇವರು ಇದನ್ನು ದೊಡ್ಡದು ಮಾಡಿ ಇವಾಗ ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಎಲ್ಲ. ಅವ್ರು ಮಾಡಿ ತಪ್ಪನ್ನ ನಮ್ಮ ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವಾ? ಕಮಾಂಡರ್ ಆಗಿ ಒಬ್ಬ ಆರ್ಮಿ ಆಗಿ ಕೈ ಕಚ್ಚಿ ತಲೆಯಲ್ಲೆಲ್ಲ ಬೈಕೆಲ್ಲ ಎತ್ತಿ ಬಿಸಾಕಿದ್ದಾರೆ. ಈ ಥರ ಮಾಡಿಬಿಟ್ಟು ಈಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಇಶ್ಯೂ ಆಗ್ತಾಯಿತ್ತು. ಆದರೂ ನಾವು ಆ ಥರ ಬೇಡ, ಇದೇನು ಚಿಕ್ಕದಾಗಿ ಆಗಿದೆ ಅಂತೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದರೆ ಇವರು ಇದನ್ನು ದೊಡ್ಡದು ಮಾಡಿ ಇವಾಗ ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಎಲ್ಲ. ಅವ್ರು ಮಾಡಿ ತಪ್ಪನ್ನ ನಮ್ಮ ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವಾ? ಕಮಾಂಡರ್ ಆಗಿ ಒಬ್ಬ ಆರ್ಮಿ ಆಗಿ ಕೈ ಕಚ್ಚಿ ತಲೆಯಲ್ಲೆಲ್ಲ ಬೈಕೆಲ್ಲ ಎತ್ತಿ ಬಿಸಾಕಿದ್ದಾರೆ. ಈ ಥರ ಮಾಡಿಬಿಟ್ಟು ಈಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಇಶ್ಯೂ ಆಗ್ತಾಯಿತ್ತು. ಆದರೂ ನಾವು ಆ ಥರ ಬೇಡ, ಇದೇನು ಚಿಕ್ಕದಾಗಿ ಆಗಿದೆ ಅಂತೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದರೆ ಇವರು ಇದನ್ನು ದೊಡ್ಡದು ಮಾಡಿ ಇವಾಗ ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಎಲ್ಲ. ಅವ್ರು ಮಾಡಿ ತಪ್ಪನ್ನ ನಮ್ಮ ಮಕ್ಕಳ ಮೇಲೆ ಹಾಕಿ ಈ ಥರ ಅನ್ಯಾಯ ಮಾಡೋದು ತಪ್ಪಲ್ವಾ? ಕಮಾಂಡರ್ ಆಗಿ ಒಬ್ಬ ಆರ್ಮಿ ಆಗಿ ಕೈ ಕಚ್ಚಿ ತಲೆಯಲ್ಲೆಲ್ಲ ಬೈಕೆಲ್ಲ ಎತ್ತಿ ಬಿಸಾಕಿದ್ದಾರೆ. ಈ ಥರ ಮಾಡಿಬಿಟ್ಟು ಈಗ ನಾವೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ದೊಡ್ಡ ಇಶ್ಯೂ ಆಗ್ತಾಯಿತ್ತು. ಆದರೂ ನಾವು ಆ ಥರ ಬೇಡ, ಇದೇನು ಚಿಕ್ಕದಾಗಿ ಆಗಿದೆ ಅಂತೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬಂದರೆ ಇವರು ಇದನ್ನು ದೊಡ್ಡದು ಮಾಡಿ ಇವಾಗ ನನ್ನ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕಷ್ಟೇ ಎಲ್ಲ. ಅವ್ರು ಮಾಡಿ